ಎಸ್ ಅಭಿಷೇಕರ, ತಾವು ಇಷ್ಟೊತ್ತವ್ರಿಗೆ ಏನ್ ನೋಡಿದ್ರೆ, ಇಷ್ಟೊತ್ತವ್ರಿಗೆ ಏನ್ ನಾನು ಸುದ್ದಿ ಮಾಡಿದೆ, ದೇವಸ್ಥಾನದ ಒಳಗಡೆ ಆವರಣದಲ್ಲಿ ಇದ್ದದ್ದು. ಈಗ ಗ್ರಾಮಸ್ಥರು ಒಂದಷ್ಟು ಜನ ಇಲ್ಲಿದ್ದಾರೆ. ನಿಜವಲ್ಲೂ ಒಂದು ಬೇಜಾರಾಗೋ ಸಂಗತಿ ಏನಂದ್ರೆ, ಇಡೀ ರಾಜ್ಯನೇ ಮೆಚ್ಚುವಂತ ದೇವಸ್ಥಾನದ ಜಾತ್ರೆ, 12 ದಿನಗಳ ಸಾಮರಸ್ಯ ಜಾತ್ರೆ, ಯಾವುದೇ ರೀತಿಯ ತೊಂದರೆ ಇಲ್ದೇನೆ ಸುಗಮವಾಗಿ ಮಾದೇಶ್ವರರು ಪೂಜೆ ಮಾಡಿಸ್ಕೊಂಡಂತ ಜಾತ್ರೆ ಇಡೀ ರಾಜ್ಯ ನೋಡ್ತಿತ್ತು, ಇಡೀ ಜಿಲ್ಲೆ ನೋಡ್ತಿತ್ತು. ಆದ್ರೆ ಇವತ್ತು ಇಲ್ಲಿ ಇಡೀ ಜಿಲ್ಲೆ ನೋಡ್ತಾ ಇರೋದು ಆ ದೇವರ ಒಡವೆಗಳ ಕಳ್ಳತನದ 20 ಲಕ್ಷ ಕಳ್ಳತನ ಆಗಿರುವಂತಹ ಒಂದು ವಿಚಾರ ಬಹಳ ಬೇಜಾರಾಗುತ್ತೆ. ಯಾಕಂದ್ರೆ ಯಾರಿಗೂ ಪಾಪ ಅವ್ರಿಗೆ ಮನಸ್ಸೇ ಇಲ್ಲ ಆ ದೇವಸ್ಥಾನದ ಬಗ್ಗೆ. ನಿಜವಾಗ್ಲೂ ಅವ್ರಿಗೆ ನಂಬಿಕೆನೇ ಇಲ್ಲ ಅಂತ ಕಾಣುತ್ತೆ. ತನಿಖೆ ಆಗುತ್ತಾ, ನಿಜವಾಗ್ಲೂ ಸಿಗುತ್ತಾ ಒಡವೆ? ಯಾಕಂದ್ರೆ ಇವರೆಲ್ಲ ಕೊಟ್ಟಂತ ಸಹಾಯಧನದಿಂದ ಮಾಡಿದಂತಹ ಇವರು ಪೂರ್ವಿಕರು, ಅಂದ್ರೆ ಇವ್ರ ತಾತ ಮುತ್ತಾತರು ಕೊಟ್ಟಂತ ಎಲ್ಲ 2 ಗ್ರಾಮದ ಬಹಳ ಸಾಮರಸ್ಯ ಇದ್ದಂತಹ ಒಂದು ಜಾತ್ರಾ ಮಹೋತ್ಸವಕ್ಕೆ ಮಾಡಿಟ್ಟಂತಹ 20 ಲಕ್ಷ ಒಡವೆಯ ಕಳ್ಳತನ ಇಷ್ಟು ಸುಲಭವಾಗಿ ಮಾಡ್ತಾರೆ ಅಂತಂದ್ರೆ, ನೀವ್ಯಾಕೆ ಇಷ್ಟು ಜವಾಬ್ದಾರಿ ತಗೊಂಡು ಸಂಬಂಧಪಟ್ಟಂತ ಇಲಾಖೆಯವರು ತನಿಖೆ ಮಾಡಲ್ಲ ಅನ್ನೋದೇ ಸಾರ್ವಜನಿಕ ಪ್ರಶ್ನೆ ಆಗಿರೋದು. ನಂಬಿಕೆಯನ್ನ ಹೊಟ್ಟೋಗ್ಬಿಟ್ಟಿದೆ ರೀ ರಾಜ್ಯ ಸರ್ಕಾರ. ಯಾವುದೇ ಬರಲಿ ಅದು, ಕೆಲವೊಂದು ಇಲಾಖೆಗಳ ಮೇಲೆ ಜನಗಳಿಗೆ ನಂಬಿಕೆನೇ ಇಲ್ಲ. ಹಾಗಾಗಿ ಅವ್ರನ್ನು ಕೂಡ ಮಾತಾಡ್ಸೋಣ. ಯಾಕೆಂದ್ರೆ ಇಲ್ಲಿ ಜನ ಏನು ಅಂತಂದ್ರೆ ರೈತಾಪಿ ಜನ, ಅವ್ರ ಕೆಲಸಗಳು ಮಾಡ್ಕೊಂಡು ಇವತ್ತು ಏನೋ ಒಂದು ದೇವತಾ ಕಾರ್ಯಗಳಿಗೆ ಪೂಜೆ ಮಾಡೋದಕ್ಕೆ ಅವ್ರ ಕೈಲಿ ಮನೆಗೂ ದೇಣಿಗೆ ಕೊಡ್ತಾರ್ರಿ. ಇಲ್ಲಿ ಮಾಡುವಂತ ಜಾತ್ರೆ ಮಾದೇಶ್ವರನ ದೇವಸ್ಥಾನದ, ಬೆಟ್ಟದ ದೇವಸ್ಥಾನದ ಅರ್ಧ ಮಾಡುವಂತ ಜಾತ್ರೆಗೆ ಸಮ. ಹಾಗಾಗಿ ಒಂದಷ್ಟು ಜನ ನಮ್ಮ ರೈತಾಪಿ ಜನ ಕೂಡ ಇದ್ದಾರೆ. ನೋಡೋಣ ಏನ್ ಹೇಳ್ತಾರೆ ಈ ವಿಚಾರವಾಗಿ. ಯಾಕಂದ್ರೆ ಎಲ್ರಿಗೂ ಗೊತ್ತಿರೋದು, ಅವ್ರಿಗೂ ಕೂಡ ಗೊತ್ತಿರೋದು. ಸ್ವಲ್ಪ ನೀವು ಎಲ್ಲಾ ಕಡೆ ಓಡಾಡ್ತೀರ ಸರ್. ನಿಜಲ್ಲೂ ಬಹಳ ಬೇಜಾರಾಗೋ ಸಂಖ್ಯೆ ಏನು ಅಂತಂದ್ರೆ, ನಾನು ಕೂಡ ಈ ಊರಿನ ಮನೆ ಮಗನಾಗಿ ನನಗೂ ಕೂಡ ಒಂದು ಬೇಜಾರಾಗೋ ವಿಚಾರ. ಇದು ಆಗ್ಬಾರ್ದಾಗಿತ್ತು, ತನಿಖೆದಾರರು ಮಾಡ್ಲಿ ಅಂತ ನಾವು ಆಸೆ ಪಡೋಣ ಸರ್. ಹೌದು, ಮಾಡ್ತೀವಿ ಅಲ್ವೇ, ಮಾಡ್ಬೇಕು. ನಮ್ಮ ಗ್ರಾಮದ ಜನ ನೋಡಿ ಸ್ವಾಮಿ, ದೇವಸ್ಥಾನ ಪೂಜೆ ಕೈ ಮುಗಿಯುತ್ತೆ. ಊರುಗಳು ನಿಂತ್ಕೊಂಡು ಭಯ ಭಕ್ತಿಯಿಂದ ಆಗು ಹೋಗು ಜವಾಬ್ದಾರಿಯುತವಾದದ್ದು ಪೂಜಾರರದು. ನಮ್ಮ ಗ್ರಾಮಗಳಲ್ಲ, 2 ಗ್ರಾಮದವ್ರದ್ದು ಅಲ್ಲ. ಇದು ಜವಾಬ್ದಾರಿತ ಇರೋದು ಪೂಜಾರರದು. ನಾವು ಪೂಜಾರರು ಹೇಳಿದಂಗೆ ಪೂಜೆ ಮಾಡ್ತಿರ್ತೀವಿ. ದೇವ್ರ ಏನ್ ಕೊಡ್ಬೇಕು ಕೊಡ್ತೀವಿ, ಅವ್ರಿಗೆ ಸಹಾಯ ಏನ್ ಬೇಕು ಮಾಡೋಣ, ಎರಡು ಮಾಡ್ತೀವಿ ಅಷ್ಟೇ. ಒಡವೆ ದೇವರು ವಿಚಾರ ಎಲ್ಲ ಪೂಜಾರರು ಜವಾಬ್ದಾರಿ. ಅವರು ಸ್ವಲ್ಪ ಜವಾಬ್ದಾರಿ ತಗೊಬೇಕಾಯ್ತು. ಹೌದು, ಜವಾಬ್ದಾರಿ ಸ್ವಾಮಿ, ಅವ್ರಿಗೆ ತಕ್ಕಬೇಕಲ್ಲ. ಪರಿಪೂರ್ಣ ಪೂಜಾರದೇ ಜವಾಬ್ದಾರಿ. ಆಗು ಹೋಗು ನಮ್ಮ 2 ಗ್ರಾಮದ ಜನಗಳದಲ್ಲ. ಜಾತ್ರಾ ಉತ್ಸವ, ದೇವ ಉತ್ಸವ ಮಾತ್ರ ನಮ್ಮ ಗ್ರಾಮದ ಜನ ದೀಪಾವಳಿ ಒಳಗೆ ಕಾಯ್ದು. ಬೇರೆ ಜನ ಎಲ್ಲ ಪೂಜಾರದೇ ಜವಾಬ್ದಾರಿ. ಖಂಡಿತ. ದೇವಸ್ಥಾನ ಜನ, ಲಕ್ಷಾಂತರ ಜನ ಬರ್ತಾರೆ ನಿಮ್ಮೂರ್ಗೆ, ಕೊಡಳಿ ಗ್ರಾಮಕ್ಕೆ. ಒಂದು ಸಣ್ಣ ಪ್ರಾಬ್ಲಮ್ ಇಲ್ದೇನೆ ನಡೀತಂತ ಏನೋ ಸಣ್ಣ ಪುಟ್ಟದೊಂದು ದುಡ್ಡು ಕಳ್ತನ ಆಗಿತ್ತು ಬಿಟ್ರೆ, ಇಷ್ಟು ದೊಡ್ಡ ಮಟ್ಟದ ಯಾವತ್ತು ಕಳ್ತನ ವಿಚಾರಗಳು ಈ ಗ್ರಾಮಕ್ಕೆ ನಾನು ನೋಡ್ದಂಗೆ, ನಾನು ಹೆಚ್ಚಿಗೆ 30 ವರ್ಷದಿಂದ ಒಡನಾಟ ಇದೆ ನಿಮ್ದೆಲ್ಲ, ಯಾವತ್ತೂ ಆಗಿಲ್ಲ. ಅಟ್ಲೀಸ್ಟ್ ತನಿಖೆನಾರು ಮಾಡ್ಲಿ ಅಂತ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಹೇಳೋಣ. ಆಯ್ತು, ಮಾಡಬೇಕು. ತನಿಖೆನೇ ಮಾಡಿದ್ರೆ, ಅದು ಎಂಕ್ವೈರಿ ಮಾಡಿದ್ರೆ ಯಾರು ಕದ್ದವ್ರೆ ಯಾರು ಅನ್ನೋದು ರುಜುವತ್ತಾಗ್ಬಿಟ್ರೆ. ಯಾಕೆಂದ್ರೆ ಇದನ್ನ ಹಳ್ಳ ಹಿಡಿಸಿದ್ರೆ ಕೇಸ್ನ, ನಾಳೆ ಮುಂದಿನ ಊರುಗಳಲ್ಲಿ ಹೋಗಿ ಕಳ್ತನ ಮಾಡ್ತಾರೆ. ನಾವೆಲ್ಲ ನೋಡ್ತಾ ಇದೀವಿ ಮೊಬೈಲಲ್ಲಿ. ಕಳ್ತನ ಮಾಡಿದವ್ರನ್ನ ರೈತರು ಹಿಡಿದು ಹೊಡೆದು ಅವ್ರಿಗೆ ಪೊಲೀಸ್ ಇಲಾಖೆ ಕೊಟ್ರು ಅವ್ರ ಮೇಲೆ ಏನ್ ಕೇಸ್ ಆಗುತ್ತೆ, ಏನ್ ಮಾಡ್ತಾರೆ ಅಂದ್ರೆ ಬಹಳ ಕುತೂಹಲ ಅಲ್ವೇ? ಸಿಗಲ್ಲ ಅಂತೀರಾ? ಎಷ್ಟು ಬೇಜಾರಾಗ್ತದೆ. ಯಾಕಂದ್ರೆ ರಾಜಮನೆತನ ಇರುವಂತ ಒಂದು ಹಿನ್ನೆಲೆ ಇರುವಂತ ದೇವಸ್ಥಾನ ಇದು. ರಾಜರ ಆಳ್ವಿಕೆಯಲ್ಲಿ ಇದ್ದಂತ ದೇವಸ್ಥಾನ. ಅವನೇ ಕರ್ಸ್ಕೊಬೇಕು, ಅವನೇ ದಂಡಿಸ್ಬೇಕು. ನಾವು ನೀವು ಪೂಜಾರಿ ಆಗ್ಲಿ, ಇನ್ನೊಬ್ರಿ ಆಗ್ಲಿ, ಅಧಿಕಾರಿ ವರ್ಗದಲ್ಲಿ ಯಾರು ದಂಡಿಸಕ್ ಆಗಲ್ಲ. ಅವ್ರನ್ನ ಓರ್ಕ ಹೋಯ್ತಾ ಇದ್ರಿ. ನಾವೇನ್ ತೀರ್ಮಾನ ಗೊತ್ತಲ್ಲ, ನಾವು ದೇವಸ್ಥಾನ ಬಾಗಲ್ನು ಕಳ್ಕೋರಿ. ಯಾಕೆ ಕಾಳ್ಬಡ್ಡಿ ಮಕ್ಕಳು ಬಂದು ಅವನಿದ್ರೆ ದಂಡಿಸ್ಕಲಿ. ನಾವು ಪೂಜೆ ಮಾಡಿದ್ವಿ ಅದಕ್ಕೆ ನಿಮ್ಗೆ ನಾವ್ ಹೇಳ್ತಿರೋದ. ಇಡೀ ದೇಶದಿಂದ ಬರ್ತಿರಲ್ಲ ಸ್ವಾಮಿ ದೀಪಾವಳಿ ಒಳಗೆ. ಯಾಕೆ ನಾವು ಪೂಜೆ ಮಾಡೋದು? ಅವ್ನ ನಾವು ಒತ್ತಿ ನೆರಿಗೆ ಯಾಕೆ ಸುಮ್ಮ ಬಿಡುದು ಯಾಕೆ? ನಾವು ಜನ ಅಧಿಕಾರಿಗಳಿಗೆ ಒಂದು ಕಣ್ಬಿಡಿಸಿ ಅಧಿಕಾರಿಗಳು ಮನ್ಸು ಕೊಟ್ಟು ತನಿಖೆ ಮಾಡೋ ತರ ಮಾಡ್ಬೇಕು ಭಗವಂತ. ಈಗ ನನ್ನ ಹೆಂಗೆ ಕರ್ಸ್ಕೊಂಡಿದ್ದೇನೆ ಇವತ್ತು ಎಷ್ಟೋ ಜನ ಗೊತ್ತಿಲ್ಲ ಯಜಮಾನ್ರೆ. ಈಗ ನಾವು ಬಂದೂರು ಹೋಬಳಿಲಿ ಇಟ್ಕೊಂಡು ನನಗೆ ಗೊತ್ತಿಲ್ಲ. ನಿನ್ನೆ ನೈಟ್ ಗೊತ್ತಾಯ್ತು, ನಾನು 10 ಗಂಟೆ ರಾತ್ರಿ. ಬೆಳಗ್ಗೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇವತ್ತು ಸಂಜೆ ಆದ್ರೆ ನೀವೆಲ್ಲ ಸಿಗ್ತೀರಾ ಅಂತ ಗೊತ್ತಿತ್ತು ನನಗೆ. ರೈತರು ಫ್ರೀ ಆಗಿರ್ತಾರೆ, ಅವರು ಗದ್ದೆ ಕೆಲಸ ಎಲ್ಲ ಮಾಡ್ಕೊಂಡು ಒಂದಷ್ಟು ವಿಚಾರಗಳು ಹೇಳ್ತಾರೆ ಅನ್ನೋದಕ್ಕೋಸ್ಕರ ಇವತ್ತು ನಾನು ಸುದ್ದಿ ಮಾಡಿದೆ. ಇವತ್ತು ಇಡೀ ರಾಜ್ಯ ನೋಡ್ತಾ ಇದೆ, ನೀವು ಲೈವ್ ಹಾಕೊಂಡಿದ್ದೀನಿ. ಇಡೀ ರಾಜ್ಯ ನೋಡ್ತಾ ಇದೆ. ಇವತ್ತು ಅರಟೆಕೊಪ್ಪಲು ಮತ್ತು ಕೊಡಗಳಿ ಗ್ರಾಮದ ಏನು ಜಾತ್ರೆ ಹೆಂಗಿತ್ತು ಅನ್ನೋದು ಅದು ಕೂಡ ನಾನು ತೋರಿಸಿದ್ದೀನಿ. ಇವತ್ತು ಬೇಜಾರಾಗೋದು 20 ಲಕ್ಷ ಅಂತಂದ್ರೆ ಅಲ್ಲಿಗೆ ನಮ್ಮ ತೀರ್ಮಾನ ಏನು ಗೊತ್ತೇ, ಅಲ್ಲಿಗೆ ನಾವು ಮಾಡ್ತಾ ಇರೋದೆಲ್ಲ ವೇಸ್ಟ್. ಅವನ್ನ 19 ಕಾಲ ನಾವು ಮಾಡೋದು ವೇಸ್ಟ್ ಅಂತ ನಮ್ಮಂತೂ. ಯಾಕಂದ್ರೆ ಅವನ ಭಾಗ ಯಜಮಾನ್ರೆ ಒಂದು ಮಾತಾಡೋಣ.
ಕಳಿಸ್ತಾರೆ ಇದೇ ತರ ಒಂದು ಕಳತನ ಮಾಡಕ್ ಬಂದಾಗ ನಾಗಪ್ಪ ಕಾಣಿಸ್ಕೋತು ಅಂತ ಕೂಡ ಸರ್ಪ ಕಾಣಿಸ್ಕೊಂಡು ಆ ಕಳ್ಳರು ಓಡೋಗ್ಬಿಟ್ರು ಅಂತ ಕೂಡ ಒಂದು ಗೋಲ್ಕ ತಕ್ಕಂದ್ ಹೋಗಿ ಆ ಬೇಲಿಗೆ ಇಟ್ಬಿಟ್ಟು ಹೊಟ್ಟೋಗ್ರ ಕಾಸು ಕುರ್ಕೊಂಡ್ ಅವಾಗ ₹100 ಕಾಸು ಚಿರ್ಲ ಮಾತ್ರ ಬಿಟ್ಟಿದ್ರು ಎತ್ಕೊಂಡೋಗಿ ಅಲ್ಲೇ ಬಾಕಿ ಪದಾರ್ಥ ಹಿಂಗ್ ಮುಟ್ಟೆ ಇಲ್ಲ ದೇವ್ರನ್ನ ಬರ್ದು ನಾವು ಬರೀ ಗೋಲ್ಕದ ಕಾಸು ತಗೊಂಡ್ ಹೋಗಿದ್ ಅಷ್ಟು ಬಿಟ್ರೆ ಈ ತರ ದೇವ್ರನ್ನ ವೀಕ್ರನ ಮತ್ತೆ ಕಳಸನ ಚಿನ್ನದ ಹೊಡೆದಿರೋದು ಇದೇ ಫಸ್ಟ್ ನೋಡಿ. ಈ ಜಾತ್ರೆಗೆ ಲಕ್ಷಾಂತರ ಜನ ಬರ್ತಾರೆ, ಯಾವತ್ತೂ ಈ ತರ ಆಗಿಲ್ಲ. ನಾನ್ ನೋಡ್ದಂಗೆನೆ ಸರಿಸುಮಾರು ಒಂದು 30 ವರ್ಷದಿಂದ ನೋಡ್ತಾ ಇದೀನಿ ಈ ದೇವಸ್ಥಾನನ, ಆತರ ಎಲ್ಲೂ ಕೂಡ ಆಗಿಲ್ಲ. ನಮ್ಮ ದೇವಸ್ಥಾನಕ್ಕೆ ಕದ ಹೊಡೆದು ನುಗ್ಗಿರೋದು ಇದೇ ಫಸ್ಟ್ ಅವರು. ಹಿಂದೆ ಕಳ್ತನ ಆಗಿತ್ತು ಅಂದ್ಮಲ್ಲ ನಾವು, ಆಗ ಕದ ಹೊಡೆದಿ ತಳ್ಳವ್ರು ಅಷ್ಟೇ. ಅಂಕುಲ್ ಕಾಲ್ ಮಡಗಿಲ್ಲ, ಗೋಲ್ಕ ಸಿಕ್ಕದೆ ಗೋಲ್ಕೆ ಈಚೆಗೆ ದಬಾರಿ ಹೊಡೆದ್ಬಿಟ್ಟವ್ರ ಒಳಗಡೆ ನುಗ್ಗಿಲ್ಲ. ಈಗ ದೇವಸ್ಥಾನ ಗರ್ಭಾಂಕನೊಳಗೆ ನುಗ್ಗಿ ಆ ದೇವ್ರನ್ನ ಪ್ರವೇಶ ದೇವ್ರನ್ನ ಎತ್ಕೊಂಡಿರೋದು ಅದು ದೇವ್ರೊಂದು ಕ್ರೀಟ, ಅದು ಲಿಂಗ ಧಾರಣೆ, ಗುಡಿ ಒಣಮೆ ಕುಂಡ್ರು ಪ್ರಬೀಳದದು. ಅಲ್ಲಿಗೆ ನಾವು ದೇವರೇ ಇಲ್ಲ ಅಂತ ತೀರ್ಮಾನ ನಮ್ಗೆ ನಿನ್ನೆಯಿಂದ ಬೇಜಾರಾಗ್ಬಿಟ್ಟಿದೆ ಅಷ್ಟು. ಏನೇ ಮಾಡಿದ್ರು ಭಗವಂತ ಅವನ ಬಾಗಿಲ್ನ ಹೊಡೆದು ಅವನ್ನೇ ಎತ್ಕೊಂಡ ಮೇಲೆ ಆ ಕಳ್ಳ ಹೋಗಿ ಅಲ್ಲಿ ಏನು ಆಗೋದ ಹಾಗಾದ್ರೆ ಏನು ಶಕ್ತಿನೇ ಇಲ್ವಾ ದೇವ್ರಿಗೆ ಅನ್ನೋದು ಬೇಜಾರಾಗ್ಬಿಟ್ಟಿದೆ. ಅವ್ನು ನಾನು ಹೇಳ್ತಿರೋದು ಅಷ್ಟೇ, ಸತ್ಯವಾಗ ಅವ್ನು ಏನಾರು ಇದ್ರೆ ಅವ್ರನ್ನ ನೋಡಿ. ಅದಕ್ಕೆ ನಿಮ್ಗೆ ನೋಡಿ, ನನಗೆ ವಿಚಾರ ಗೊತ್ತಾಯ್ತು. ಕೇವಲ ಬರೀ ನಿಮ್ ಗ್ರಾಮಕ್ಕೆ ಎಷ್ಟು ಜನ ಗೊತ್ತಿಲ್ಲ, ಪಕ್ಕದ ಗ್ರಾಮಕ್ಕೆ ಗೊತ್ತಿಲ್ಲ, ಇನ್ ಪಕ್ಕದ ಗ್ರಾಮಕ್ಕೆ ಗೊತ್ತಿಲ್ಲ. ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗ್ಬೇಕು ಅನ್ನೋದಕ್ಕೆ ನನ್ನ ಎಲ್ಲೋ ಕರ್ಕೊಂಡಿರೋದು ಮೋಸ್ಟ್ಲಿ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಗೂ ಕೂಡ ಬಹಳ ಚೆನ್ನಾಗಿ ಮಾತಾಡಿದೀನಿ, ಬಹಳ ದಂಡಿಸಿದೀನಿ ಕೂಡ ಕೆಲವೊಂದು ವಿಚಾರಗಳನ್ನ. ಇಲಾಖೆ ಸಂಬಂಧಪಟ್ಟಂತವ್ರಿಗೆ ನೀವು ತನಿಖೆ ಮಾಡಿಲ್ಲ ಅಂತಂದ್ರೆ ನಾವು ಹಿಂದೂಪರ ಸಂಘಟನೆಗಳು ಏನಿದೀವಿ ನಾವು ಬಂದು ನಾಳೆ ದಿನ ದೇವಸ್ಥಾನ ಮುಂದೆ ಧರಣಿ ಕೊಡಬೇಕಾಗುತ್ತೆ ಅಂತ ಇದ್ರ ಮೂಲಕ ಕೂಡ ಹೇಳಕ್ ಇಷ್ಟಪಡ್ತೀನಿ. ಈಗ ನಾನು ಕೂಡ ವಿಶ್ವ ಹಿಂದೂ ಪರಿಷತ್ತು ಮೈಸೂರು ಜಿಲ್ಲಾ ಗ್ರಾಮಾಂತರ ಗೋರಕ್ಷಕ ಪ್ರಮುಖ. ಹಾಗಾಗಿ ನಮ್ದೇ ಆದಂತ ಧಾರ್ಮಿಕ ಸಂಘಟನೆಗಳಿದೆ. ನಾಳೆ ದಿನ ಅದಕ್ಕೆ ಸಮಸ್ಯೆಗೆ ನೀವು ಜವಾಬ್ದಾರಿ ಆಗ್ತೀರಾ ಸಂಬಂಧಪಟ್ಟ ಅಧಿಕಾರಿಗಳು, ನೀವು ತನಿಖೆ ಮಾಡಲಿಲ್ಲ, ಇದನ್ನೇನೋ ತನಿಖೆನ ಹಳ್ಳ ಹಿಡಿಸಿದೆ ಅಂತ ಕೂಡ ನಾನು ನಿಮಗೆ ವಾರ್ನಿಂಗ್ ಕೂಡ ಈ ಮೂಲಕ ಕೊಡ್ತೀನಿ. ನನ್ನ ಮೇಲೆ ಕೇಸ್ ಹಾಕೋದಲ್ಲ, ನೀವು ಸಂಬಂಧಪಟ್ಟಂತ ಕಳ್ಳರ ಮೇಲೆ ಕೇಸ್ ಹಾಕಿ ನಿಜವಂತ ನಿಷ್ಪಕ್ಷಪಾತವಾದಂತ ವಿಚಾರಗಳನ್ನ ನೀವು ತೋರಿಸ್ಬೇಕು. ಯಾಕೆ ನೋಡಿ, ಇಷ್ಟೆಲ್ಲ ಏನು ನಮ್ಮ ರೈತರು ಇದಾರೆ, ಆ ನಮ್ಮ ರೈತರು ಕೊಟ್ಟಂತ ಆ 2 ಗ್ರಾಮದ ರೈತರು ಕೊಟ್ಟಂತ ಬಳುವಳಿ ಅದು ರಾಜ ಮಹಾರಾಜರು ಇದ್ದಂತ ಒಂದು ಈ ದೇವಸ್ಥಾನ ಸನ್ನಿಧಿಲಿ ಈ ತರ ಆಗುತ್ತೆ ಅನ್ನೋದು ಬಹಳ ನೋಡೋಣ. ಯಜಮಾನ್ರ, ನಿಮ್ಮ ಕಾಲದಲ್ಲಿ ಯಾವ ತರ ಈ ತರ ಆಗಿತ್ತಾ? ಇದೇ ಫಸ್ಟ್. ಇದೇ ಫಸ್ಟ್ ಅಲ್ವಾ ನಿಮ್ಗೆ ಅನುಭವ? ಎಲ್ಲೂ ಕೂಡ ಕೇಳೇ ಇಲ್ಲ. ಲಕ್ಷಾಂತರ ಜನ ಬಂದು ಹೋಗ್ತಾರೆ. ತನಿಖೆ ಆಗ್ಬೇಕಂದ್ರೆ ಕರೆಕ್ಟ್ ಆಗಿ ಇದನ್ನ ಮತ್ತೆ ವಾಪಸ್ ಪಡಿಬೇಕು ನೀವು. ನೋಡಿ, ಕೆಲವ್ರು ಏನ್ ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ, ಅಯ್ಯೋ ಇವನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಬಿಡುತ್ತೆ, ಪೇಪರ್ ಬಂದ್ಬಿಟ್ಟು ಏನಾಗ್ಬಿಟ್ರೆ, ಪೇಪರ್ ಬಂದಿದ ತಕ್ಷಣ ಸತ್ಯ ಆಗ್ಬಿಡುತ್ತಾ, ಪೇಪರ್ ಬಂದಿದ ತಕ್ಷಣ ತನಿಖೆ ಮಾಡ್ಬಿಡ್ತಾರ. ಯಾವ್ದೇ ಕಾರಣಕ್ಕೂ ನೀವು ಅನ್ಕೊಳ್ಳಿ ಹೋಗ್ಬೇಡಿ. ಇವತ್ತು ಸೋಷಿಯಲ್ ಮೀಡಿಯಾ ಏನಿದೆ, ಇಡೀ ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ಹೋಗುತ್ತೆ ಈ ಸುದ್ದಿ. ಬರೀ ನಿಮ್ ಜಿಲ್ಲೆಗೆ, ರಾಜ್ಯಕ್ಕೆ ನೀವು ಮಾಡುವಂತ ಅಧಿಕಾರಿಗಳ ವ್ಯವಸ್ಥೆಗೆ ಅಲ್ಲ ಇದು ಹೋಗೋದು, ಇಡೀ ಪ್ರಪಂಚ ನೋಡುತ್ತೆ. ಹಾಗಾಗಿ ಇದನ್ನ ಜವಾಬ್ದಾರಿ ತಗೊಬೇಕು. ಸೋಷಿಯಲ್ ಮೀಡಿಯಾ ಅಂತ ಬರೀ ನೀವು ಯಾವ್ದೋ ಒಂದು ಫಾರ್ವರ್ಡ್ ಮೆಸೇಜ್ ಯಾವನೋ ಮಾಡಿದಕ್ಕೆ ಫಾರ್ವರ್ಡ್ ಮೆಸೇಜ್ಗೆ ನನ್ನ ಮೇಲೆ ಕೇಸ್ ಹಾಕ್ತೀರಿ ನೀವು. ನಗ ಬರ್ತದೆ ನೀವು ಹಾಕಿರೋ ಕೇಸ್ಗಳ ಬಗ್ಗೆ. ಹಾಕಿರೋ ಕೇಸ್ಗಳು, ನಾನು ಕೊಟ್ಟಿರೋಂಥ ಕೇಸ್ಗಳನ್ನೆಲ್ಲ ಹಳ್ಳೆ ಇಡ್ಸ್ಬಿಟ್ಟು ನೀವು ನನ್ನ ಮೇಲೆ ಕೇಸ್ ಹಾಕ್ತೀರಾ ನೀವು. ಹಾಕಿ ಬರ್ಲಿ ಕೋರ್ಟ್ಗೆ. ಪುಣ್ಯಾತ್ಮ ಯಾವನ್ ಹಾಕಿದಾನೆ ಅವ್ನು ಬರ್ಲಿ. ಫಸ್ಟ್ ಇದನ್ನ ತನಿಖೆ ಮಾಡ್ರಪ್ಪ. ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ರೆ ನೀವು, ರಾಜ್ಯ ಕರ್ನಾಟಕ ಪೊಲೀಸ್ಗೆ ಬಹಳ ಹೆಸರಿದೆ, ಶಕ್ತಿ ಇದೆ. ಮೈಸೂರು ಜಿಲ್ಲಾ ವರಿಷ್ಠರು ಕೂಡ ಶಕ್ತಿ ಇದೆ ಪೊಲೀಸ್ ಇಲಾಖೆಗೆ. ಹಾಗಾಗಿ ನೋಡೋಣ ಏನ್ ಮಾಡ್ತಾರೆ ಇದನ್ನ. ನಾನು ಕೂಡ ಇದನ್ನ ಮತ್ತೊಮ್ಮೆ ಬಂದು ನಾನು ಇನ್ನೊಂದು ವಾರ ಮತ್ತೆ ಬರ್ತೀನಿ, ರೈತರನ್ನ ಬಂದು ಮತ್ತೆ ಮಾತಾಡ್ತೀನಿ ಏನಾಯ್ತು ತನಿಖೆ ಏನಂತ. ಯಾಕೆ ನನಗೆ ಅಧಿಕಾರಿ ಕೇಳೋಂತ ಅವಶ್ಯಕತೆ ಇಲ್ಲ, ಯಾಕೆ ಅವ್ರಿಗೆ ಗೊತ್ತಿರುತ್ತೆ. ಅವಾಗ ಹೇಳ್ತಾರ ಅವರು ಏನಾಯ್ತು, ಯಾರು ಬಂದಿದ್ರು, ಏನ್ ಕತೆ, ಡಾಕ್ ಸ್ಕ್ವಾಡ್ ಬಂದಿತ್ತು, ಫಾರೆನ್ಸಿಕ್ನವ್ರು ಬಂದಿದ್ರು, ಅದೆಲ್ಲ ಏನ್ ಮಾಡಿದ್ರು. ಹಾಗಾಗಿ ತಾವು ಏನ್ ನೋಡ್ತಾರೆ, ಕೆಲವೊಂದು ಯಜಮಾನರುಗಳು ಕೂಡ ಇದಾರೆ. ಏನ್ ಯಜಮಾನ್ರು ಈ ತರ ಆಗ್ಬಿಟ್ರೆ ಹೆಂಗೆ ಜನ ನೆಮ್ಮದಿಯಿಂದ ಮನೇಲಿ ಮಲಗೋದು ಅಲ್ವೇ? ಭಯ ಆಗಲ್ವಾ? ಭಯ ಆಗುತ್ತೆ. ದೇವಸ್ಥಾನದಲ್ಲಿ ಈ ತರ ಮಾಡ್ತಾರೆ ಅಂತಂದ್ರೆ ಇನ್ನು ಮನೆಗಳು ಬಿಡ್ತಾರ? ಅದು ಎಲಿಮೆಂಟ್ ಒಂದ್ ಬಿಟ್ಟವ್ರೆ, ಅದು ಗೇಟ್ ಎಲ್ಲ ಹಾರಿ ಎಲ್ಲ ಪೌಡರ್ ಹಾಕಿ ಎಲ್ಲ ಚೆಕ್ ಮಾಡ್ಕೊಂಡು ಹೋಗೋರೆ. ಅದು ಏನು ಒಂದ್ ಹೆಲ್ಮೆಟ್ ಬೇರೆ ಬಿಟ್ಟವ್ರೆ, ಅಷ್ಟೇ ಸಾಕಲ್ರಿ ಅವ್ರಿಗೆ. ಅವ್ರು ಯಾವ ಕಳ್ರು, ಹಳೆ ಕಳ್ರು, ಹೊಸ ಕಳ್ರು ಗೊತ್ತಾಗ್ಬಿಡುತ್ತಲ್ಲ ಅವ್ರಿಗೆ. ಒಂದ್ ಎಲಿಮೆಂಟ್ ಬಿಟ್ಟವ್ರೆ, ಮತ್ತೆ ಗೇಟು ಇದೆಲ್ಲ ಪೌಡರ್ ಹಾಕಿ ಮಾಜರ್ ಮಾಡ್ಕೋಗಿ ನಾಯಿಗಳು ಬಂದೆಲ್ಲ ಮಾಜರ್ ಮಾಡವ್ರೆ. ಇನ್ನು ಏನು ಅಂತ ಗೊತ್ತಾಯ್ತಲ್ಲ. ಅದು ಅವನೇ ನೋಡ್ಬೇಕು, ಅವರೇ ಪೊಲೀಸ್ ಇಲಾಖೆಗೆ ಅವನೇ ಶಕ್ತಿ ಕೊಡ್ಬೇಕು, ಅವನೇ ಬುದ್ಧಿ ಕೊಡ್ಬೇಕು, ಅವನೇ ಇದ್ ಮಾಡ್ಬೇಕು. ಯಾರು ಇದ್ ಮಾಡಿದಾರ ಬಿಟ್ಟಿದಾರ ಆ ಭಗವಂತನೇ ಜ್ಞಾನ ಕೊಡ್ಬೇಕು.
ಒಟ್ಟ ತನಿಖೆ ಆಗ್ಬೇಕು, ಹಳ್ಳ ಇಡಿಸ್ಬಾರ್ದು. ತನಿಖೆ ಮಾಡ್ಬೇಕು. ಯಾಕೆಂದ್ರೆ ಈಗ ದೀಪಾವಳಿಗೆ ವರ್ಷಕ್ಕೊಂದಪ್ಪ 15 ದಿವಸ ಜಾತ್ರೆ ಆಗೋದು. ಇದು 2 ಲಕ್ಷ ಅಲ್ಲ, 20 ಲಕ್ಷದ ಒಡವೆ. 20 ಲಕ್ಷ ಗೊತ್ತಾಯ್ತು. 2 ಲಕ್ಷ ಅಲ್ಲ, ಬೆಳ್ಳಿ 20,000 ಅಲ್ಲ. ಬೆಳ್ಳಿ ಚಿನ್ನ ಎಲ್ಲ ಹೋಗಿರೋದು ಅದು. 15 ದಿನ ವರ್ಷಕ್ಕೊಂದಪ್ಪ ಜಾತ್ರೆ ನಡೆಯೋದು ವೈಭವ. ಅದು ಅವಯ್ಯ ನಮ್ಮೂರಿಂದು ಕೊಡಗಳ್ಳಿಯಿಂದ ವೈಭವದಲ್ಲಿ ಅಲ್ಲಿಂದ ಬರ್ತಾನೆ, ಇಲ್ಲಿಂದ ದಸರಾ ತರ ಮಾಡ್ತೀರಾ ದಸರಾ ಮಾಡಿದ್ರೆ ಅವ್ರೊಂದು ದಸರಾ ಮಾಡ್ತಾರೆ. ಮೈಸೂರು ದಸರಾ ಇದ್ರಂಗೆ ಇದು ಮಿನಿ ದಸರಾ ಅಂದಂಗ ನಮ್ದು. ಯಾಕೆ ಹತ್ತಿಂದ ವೈಭವದಲ್ಲ ಬರ್ತಾನೆ, ಇತ್ತಿಂದ ವೈಭವದಲ್ಲಿ ಹೋಯ್ತಾನೆ. ಆಮೇಲೆ ಇಲ್ಲುವೆ ಸೋಮವಾರ, ಶುಕ್ರವಾರ, ಆಮೇಲೆ ಅಮಾವಾಸ್ಯೆ, ಹುಣ್ಣಿಮೆ ಎಲ್ಲ ಪೂಜೆ ಕ್ಲೀನ್ ಮಾಡ್ತಾರ. ಅವು ಏನ್ ತೊಂದ್ರೆ ಇಲ್ಲ. ಅವೆಲ್ಲ ಸೇಮ್ ಮಾಡ್ತಾರೆ. ಇಲ್ಲೂ ಮಾಡ್ತಾರೆ. ಅಂದ್ರೆ ಅವ್ನು ಹೆಂಗ ಕಣ್ಣು ಮುಚ್ಕೊಂತಿದ್ನೋ ಏನೋ ಎಲ್ಲ ಭಗವಂತೇ ನೋಡ್ಬೇಕು. ಮಾತ್ರ ಇದಕ್ಕೆ ನೀವು ಬಂದಿದ್ದಾರೆ, ನಿಮ್ಗೂ ಒಳ್ಳೇದಲ್ಲಿ. ಮಾತ್ರ ಆದಷ್ಟು ನಿಮ್ ಕೈಲಿ ಆದಷ್ಟು ಸಹಾಯ ಮಾಡ್ರಿ. ಪೊಲೀಸವ್ರಿಗೂ ಹೊಸಿ ಎಚ್ಚರಿಕೆ ಕೊಡಿ, ಆದಷ್ಟು ಕಂಡಿಡೀಲಿ. ಈಗ ಬಸ್ಸಲ್ಲಿ ಹೋಯ್ತಾ ಇದ್ದವ್ರಿಗೆ ಚೈನೆ ಬಿಡೋದಿಲ್ಲ, ಚೈನೆ ಕಿತ್ ಬಿಡ್ತಾರೆ. ಅಂತವ್ರು ಅದು ಗರಗಸ ಕೂದಿ ಬಾಗಿಲು ಹೊಡೆದ್ಬಿಟ್ಟು ಇದ್ ಮಾಡೋರೆ ಹೆಲ್ಮೆಟ್ ಹಾಕೊಂಡು ಅಂದ್ರೆ ಇನ್ ಅವ್ರು ಯಾರ ಇದ್ ಮಾಡಿದಾರ ಅಲ್ಲ. ಜನ ರೈತರು ಮನೇಲಿ ಹೆಂಗ್ ಮಲಿಸ್ತಾರೆ, ಭಯ ಆಗಲ್ವಾ? ಯಾವ್ದೋ ಒಂದು ಮದ್ವೆಗೋ ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಈ ತರ ದೇವಸ್ಥಾನದಲ್ಲೇ ಮುಖ್ಯ ಈ ತರ ಆದಾಗ ಇನ್ನು ಮನೆಗಳಲ್ಲಿ ಏನು ಹೆಂಗ್ ಭಯ ಆಗುತ್ತೆ? ಒಬ್ಬೊಬ್ರು ಇವಾಗ ಬಿಟ್ಬಿಟ್ಟು ಮನೆಯಿಂದ ನಾವ್ ಹೋಗಕ್ಕೂ ಹೆಂಗಸರು ಬಿಟ್ಬಿಟ್ಟು ನಾವ್ ಹೋಗಕ್ಕೂ ಭಯ ಬಂದ್ಬಿಟ್ಟಿದೆ. ಹಂಗಾಗೈತೆ ಈಗ. ಪೊಲೀಸ್ ಇಲಾಖೆಯವರು ಬರಲ್ವಾ ನಿಮ್ಗೆ? ಡೈಲಿ ಬರಲ್ಲ. ಇವರು ಕಂಪ್ಲೇಂಟ್ ಕೊಟ್ರೆ ಮಾತ್ರ ಬರೋದು. ಅಲ್ಲ, ಈಗ ರೌಂಡ್ಸ್ ಬರಲ್ವಾ? ರೌಂಡ್ಸ್ ಬರಲ್ಲ. ರೌಂಡ್ಸ್ಗೆ ಮಾಮೂಲಿ ತಿಂಗಳಿಗೊಂದಪ್ಪ ಎಂಡಲ್ಲಿ ಬರ್ತಾರೆ. ಒಂದ್ ಅಂಗಡಿ ಪಂಗಡಿ ಯಾರ ಅನ್ಬಿಟ್ಟು ಊರಲ್ಲಿ ಒಂದ್ ರೌಂಡ್ ಹಾಕೊಂಡು ಹೊರಟೋಯ್ತಾರೆ. ಎಂಡ್ ಇದ್ರಲ್ಲಿ ಅದು ಬಿಟ್ರೆ ಯಾವ್ದು ಇದಿಲ್ಲ. ಇನ್ ದೀಪಾವಳಿಗೆ ತಮಡೆಯವ್ರು ಕರೆಸ್ತಾರ, ಅವ್ರು ಮಾಮೂಲಿ ಇದ್ ಮಾಡ್ತಾರೆ. ಎಲ್ಲಾ ಇಲಾಖೆಯವ್ರು ಬಂದಾಗ ನೀವು ಅವ್ರಿಗೆ ಊಟ ಅಂತ ಮನೆ ಕರ್ಕೊಂಡು ಊಟ ಹಾಕ್ತೀರಿ, ಎಲ್ಲ ಮಾಡ್ತೀರಿ. ಉಳ್ಕೊಳಕ್ಕೆ ನೀವು ಬಂದ್ರು ನಿಮ್ನು ನಾವು ಬೇಡ ಅಂತ ಬನ್ನಿ ನಮ್ಮ ಮನೇಲಿ ಅಂಬ್ಲಿಯ ಗಂಜಿ ಕುಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಓರಪ್ಪ ಅಂದ್ಬಿಟ್ಟು ನಾವು ಇದ್ ಮಾಡ್ತೀವಿ. ಹಂಗೆ ಜಾಗದಲ್ಲಿ ಹೆಂಗ್ ಮಾಡೋರು ಅಂದ್ರೆ ಹೌದು ಯಜಮಾನ್ರೆ. ಯಾಕಂದ್ರೆ ಇದು ನಾಳೆ ದಿನ ನಮ್ಮ ಕೋಟ್ಯಾಂತರ ಜನ ಬರುವಂತ ಜಾಗದಲ್ಲಿ ಹಿಂಗಾಗಿದೆ ಅಂದ್ರೆ ಕೋಟ್ಯಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ. ಹೌದು ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ. ಅಂತ ಜಾಗದಲ್ಲಿ ಹಿಂಗಾಗಿದೆ ಅಂದ್ರೆ ಏನ್ ಮಾಡೋದು? ತನಿಖೆ ಹಳ್ಳ ಇಡಿಸಬಾರ್ದು. ತನಿಖೆ ಮಾಡಿ ಮೊದಲು ಯಾರು ಅಪರಾಧಿಗಳು ಮಾಡ್ಬೇಕು ಇದಾರೆ ಅವ್ರನ್ನ ತನಿಖೆ ಮಾಡಿ ಅಂತ ಹೇಳ್ತೀರಾ ನೀವು ಪೊಲೀಸ್ ಇಲಾಖೆಗೆ? ಹೇಳ್ತೀವಿ ಸರ್. ಹಂಗೆ ನಾವ್ ಇದೇ ಊರವ್ರೆ. ಹಿಂಗಾಗ್ಬೇಕು ಅಂದ್ರೆ ಯಾಕೆ, ಏನ್ ಕಾರಣ ಏನು? ಇವತ್ತಿನ ಕಾಲದಲ್ಲ, ಸುಮಾರು ನಾವೇ ಹುಟ್ಟಿರ್ನಿಲ್ವೇನೋ. ನಿಮ್ಗಿಂತ ಚಿಕ್ಕವರು, ನಾನ್ ನಿಮ್ಗಿಂತ ಚಿಕ್ಕವರು ಇರ್ಬೋದು, ನಾವು ಹುಡುಗ ನಾವು. ಆದ್ರೂ ಸುಮಾರು ವರ್ಷದಿಂದಲೂ ಇವತ್ತೊಂದು ಇದ್ರಲ್ಲಿ ಹಿಂಗಾಗದೆ ಅಂದ್ರೆ ಏನ್ ಕಾರಣ ಇದು? ಖಂಡಿತ ಇದು ಒಂದು ವೈಫಲ್ಯ. ಏನು ಅಂತಂದ್ರೆ ತಾವು ಏನು ಅನ್ಕೋತೀರಾ, ಇವತ್ತು ಕಾನೂನು ವೈಫಲ್ಯ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕಾನೂನು ವೈಫಲ್ಯಗಳಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಕೆಲವೊಂದು ಸಾರಿ ನಾನು ಕೆಲವೊಂದು ಸುದ್ದಿಗಳ ಮಾಡ್ಕೋದಾಗ ನನ್ನ ತಡೆ ಹಿಡಿತಾರೆ, ನನ್ನ ಮೇಲೆ ಧಮಕಿ ಹಾಕ್ತಾರೆ. ಅಲ್ಲ, ನೀವೇನು ಧಮಕಿ ಹಾಕಿ ನಾನಂತೂ ಸುದ್ದಿ ಮಾಡೋದಂತೂ ಬಿಡಲ್ಲ, ಆಯ್ತಾ? ನನ್ನ ಮೇಲೆ ಎಷ್ಟಾರು ಕೇಸ್ ಹಾಕೊಳ್ಳಿ. ಆಲ್ರೆಡಿ ಒಂದು 5-6 ಕೇಸ್ ಹಾಕಿದ್ರೆ ನನ್ನ ಮೇಲೆ ಯಾವುದು ಪುರಾವೆ ಇಲ್ಲ. ಎಲ್ಲ ಕಲ್ಲದಲ್ಲಿ ಡಬ್ಬಕ್ಕೆ ಕಲ್ಲು ಹಾಕ್ಬಿಟ್ಟು ಅಳ್ಳಾಡ್ಸ್ದಂಗೆ ಮಾಡಿದ್ರೆ ಅಷ್ಟೇನೆ. ಆದ್ರೆ ಸಾರ್ವಜನಿಕರಲ್ಲಿ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು, ಸಾರ್ವಜನಿಕರಲ್ಲಿ ಒಂದು ಪೊಲೀಸ್ ಅಂದ್ರೆ ಹಿಂಗಿರ್ಬೇಕು ಅನ್ನೋ ತರ ಒಂದು ಮನೋಭಾವನೆ ಇಟ್ಕೊಳ್ಳುವಂತ ಕೆಲಸಗಳು ಮಾಡಿದ್ರೆ ಸಂಬಂಧಪಟ್ಟಂತ ಜಿಲ್ಲಾ ಪೊಲೀಸು ಅವಾಗ ಸಾರ್ವಜನಿಕರು ನಿಮ್ಗೂ ಕೂಡ ಒಂದು ಬೆಲೆ ಕೊಡ್ತಾರೆ. ಹಾಗಾಗಿ ಅವ್ರು ಹೇಳ್ತಾರೆ ನೋಡಿ, ಪೊಲೀಸ್ ಇಲಾಖೆಯವರೇ ಬರಲ್ಲ ಇಲ್ಲಿ, ರೌಂಡ್ಸ್ಗೆ ಬರಲ್ಲ ಅಂತಾರೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನೋಡಿ, ಇಲಾಖೆಯ ಒಂದು ಮಾನದಂಡ ಏನಿದೆ ಅಂದ್ರೆ 112 ಆ ಜೂಡಿ ಸೆಕ್ಷನ್ ಅಲ್ಲಿ ಹೋಗಿ ಬರ್ಬೇಕು ಅಂತ ಮಾನದಂಡ ಇದೆ. ಇವೇನ್ ಮಾಡ್ತಾರೆ, ನಾನು ನೋಡಿದಂಗೆ, ನಾನು 2 ಸಾರಿ ನೋಡಿದ್ವಿ, ವಿಡಿಯೋ ತೆಗಿಯಕ್ಕಾಗಿಲ್ಲ, ಸಡನ್ ಆಗಿ ಪಾಸ್ ಆಗ್ಬಿಟ್ರು. ಆ 112 ವೆಹಿಕಲ್ ತಗೊಂಡು ಕರೆಕ್ಟ್ ಆಗಿ ಜೂಡಿ ಸೆಕ್ಷನ್ ಹೋಗೋದು, ಬರ್ರಂತ ತಿರ್ಗಿಸ್ಕೊಂಡು ಮತ್ತೆ ಬಂದ್ಬಿಡೋದು. ಅಲ್ಲ, ಆ ಜೂಡಿ ಸೆಕ್ಷನ್ ಅಲ್ಲಿ ನೀವು ಹೈವೇ ಇರ್ತೀರಾ ಅಥವಾ ಇರ್ಬೇಕು, ಅವೆಲ್ಲ ನಾವು ಮಾಡ್ಕೋದಾಗ ಏನಾಗುತ್ತೆ ಗೊತ್ತಾ, ನಮ್ಮ ಮೇಲೆ ಉರ್ಕೊಂಡ್ಬಿಡ್ತೀರಾ ಕೆಲವರೆಲ್ಲ ಅಧಿಕಾರಿಗಳು, ನಮ್ಮ ಮೇಲೆ ಉರ್ಕೊಂಡ್ಬಿಡೋದು. ಅವೆಲ್ಲ ಮತ್ತೆ ಫೋನ್ ಮಾಡಿ ಕರೆಯೋದು, ಬನ್ರಿ ನಿಮ್ಮ ಮೇಲೆ ತನಿಖೆ ಇದೆ,
ಮಾಡಿ. ಕೋರ್ಟ್ ಇದೆ ರೀ, ನೀವೊಬ್ಬರೇ ಎಲ್ಲ ತನಿಖೆ ಮಾಡೋರು. ಹಾಗಾಗಿ ದಯವಿಟ್ಟು ನಾನೊಬ್ಬ ಹಿಂದೂ ಸಂಘಟನೆಯ ಪರವಾಗಿ ನಿಂತ್ಕೊಂಡು ದೇವಸ್ಥಾನದ ಬಗ್ಗೆ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಇದನ್ನ ರಾಜ್ಯ ಮಟ್ಟಕ್ಕಲ್ಲ, ರಾಜ್ಯಪಾಲರು ಕೂಡ ಕಳಿಸ್ಕೊಡ್ತೀನಿ ಈ ವಿಡಿಯೋನ. ಇವತ್ತು ತಮ್ಮ ಇಲಾಖೆ ಏನ್ ದಕ್ಷ ಇಲಾಖೆ ಅಂತ ನೀವು ಹೇಳ್ಕೊಂಡಿದ್ದೀರಾ, ತಮ್ಮ ದಕ್ಷ ಇಲಾಖೆ ದಕ್ಷತೆ ರಾಜ್ಯದ ಮೂಲೆ ಮೂಲೆ ನೋಡ್ತಾ ಇದೆ ಈಗ ಆಲ್ರೆಡಿ. ಕೇವಲ ಬರೀ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಅಂತ ತಿಳ್ಕೊಂಡ್ರು ನೀವು. ಒನ್ ಆಫ್ ದ ಪವರ್ ಆಫ್ ದ ಮೀಡಿಯಾ ಅಂದ್ರೆ ಸೋಷಿಯಲ್ ಮೀಡಿಯಾ. ಅದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರೆ ಜನಕ್ಕೆ, ಈಗ ನೀವು ಕೊಟ್ಟಂತ ಕೆಲವೊಂದು ವಿಚಾರಗಳನ್ನ ನಾವು ಯಾರೋ ಒಬ್ರು ಕಾಣೆ ಹಾಕ್ತಾರೆ ಅಥವಾ ಯಾರೋ ಒಬ್ರು ತೀರ್ಕೋತಾರೆ ಅಂತ ಅದು ಸೋಷಿಯಲ್ ಮೀಡಿಯಾ ನಮ್ಮ ಮೀಡಿಯಾಗಳಿಗೆ ಕೊಟ್ರೇನೆ ಬರೋದು ಹೊರಗಡೆ ಸಮಾಜಕ್ಕೆ. ಹಾಗಾಗಿ ನಿಷ್ಪಕ್ಷಪಾತವಾದಂತ ತನಿಖೆ ಆಗಲಿ ಅಂತ ಸಾರ್ವಜನಿಕರು ಕೇಳ್ಕೊತಾ ಇದ್ರೆ ಅದನ್ನ ನೀವು ಮಾಡ್ತೀರಾ ಅನ್ನೋದು ಯಕ್ಷ ಪ್ರಶ್ನೆ. ನೋಡೋಣ. ಇದು ಕೂಡ ನಾನು ಅವ್ರ ಜೊತೆಗೆ ಇಲ್ಲಿನ ಗ್ರಾಮಸ್ಥರ ಜೊತೆಗೆ ಇರ್ತೀನಿ. ಒಂದಷ್ಟು ಇಲ್ಲಿ ನಾನು ಮಾತಾಡ್ತಾ ಇರೋದು ಇವತ್ತು ಅರವಟಿಕೆ ಕೊಪ್ಪಲು ಗ್ರಾಮದ ಗ್ರಾಮಸ್ಥರ ಜೊತೆಗಿದ್ದೀನಿ. ಈಗ ಕೊಡಗಳ್ಳಿ ಗ್ರಾಮದ ಮುಖ್ಯಸ್ಥರ ಜೊತೆ ಕೂಡ ಹೋಗಿ ಮಾತಾಡ್ತೀನಿ. ನೋಡೋಣ ಅವರ ಅಭಿಪ್ರಾಯಗಳು ಯಾವ ತರ ಇದೆ ಏನು ಅಂತ. ಥ್ಯಾಂಕ್ ಯು.